ಪ್ರೇಸ್ ದ ಲಾರ್ಡ್. ದೇವರ ನಿಮ್ಮ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನನ್ನೆಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರೋ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬರುತ್ತೇವೆ. ನಾವು ವಾಕ್ಯವನ್ನು ಧ್ಯಾನ ಮಾಡೋದಕ್ಕೆ ಈ ವಾಕ್ಯವನ್ನು ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಾನು ನಿನ್ನ ಸ್ವಾಗತಿಸ್ತೇನೆ. ನಿನ್ನ ಮಲ್ಲಿದ್ದುಕೊಂಡು ಈ ಸಂದೇಶದ ಮುಖಾಂತರವಾಗಿ ನಿನ್ನ ಜನ ಸಂಗಡ ಮಾತನಾಡು. ಪವಿತ್ರಾತ್ಮನೆ, ಈ ವಾಕ್ಯ ಪ್ರತಿಯೊಂದು ಒಬ್ಬರ ಆತ್ಮಕ್ಕೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ಕೀರ್ತನೆ 37 ಅದರಲ್ಲಿ 23 ಮತ್ತು 24ನೇ ವಾಕ್ಯ. ಸಾಮ್ 37 ವರ್ಸ್ 23 ಆ್ಯಂಡ್ 24 ವರ್ಸ್. ಸತ್ಪುರುಷನ ಗತಿಸ್ಥಾಪನೆಯು ಯೋವನಿಂದಲೇ ಆಗಿದೆ. ಆತನು ಅವನ ಪ್ರವರ್ತನೆಯನ್ನು ಮೆಚ್ಚುತ್ತಾನೆ. ಅವನ ಕೆಳಗೆ ಬಿದ್ದರೂ ಏಳದೇ ಹೋಗುವುದಿಲ್ಲ. ಯೆಹೋವನು ಅವನನ್ನು ಕೈ ಹಿಡಿದು ಉದ್ಧಾರ ಮಾಡುವನು. ಇಲ್ಲಿ ದಾವೀದನು ತಾನೆ ಸತ್ಪುರುಷನ ಗತಿಸ್ಥಾಪನೆ ಯೋವನಿಂದಲೇ ಆಗಿದೆ. ಹಾಗಾದರೆ ಇದರ ಅರ್ಥ ಏನು? ಯಾರು ಸತ್ಪುರುಷರು? ಗತಿಸ್ಥಾಪನೆ ಅಂದರೆ ಏನು? ಪ್ರವರ್ತನೆ ಅಂದರೆ ಏನು? ಇದರ ಬಗ್ಗೆ ನಾವು ಆಳವಾಗಿ 5 ಸಂಗತಿಗಳನ್ನು ಇದನ್ನು ಧ್ಯಾನ ಮಾಡುತ್ತೇವೆ. ಮೊದಲನೇ ಸಂಗತಿ ಆಗಿದೆ, ದಿನಾಲು ಸತ್ಪುರುಷರಾಗಿ ನಡೆಯುವವರು ಆಗಬೇಕು. ಯೋಬನ ಪುಸ್ತಕ 23ನೇ ಆದ್ಯದಲ್ಲಿ 10ರಿಂದ 12ನೇ ವಾಕ್ಯ ತನಕ. ಜೋಬ್ ಚಾಪ್ಟರ್ 23 ವರ್ಸ್ 10 to 12. ಆತನಾದರೂ ನನ್ನ ದಾರಿಯನ್ನು ಬಲ್ಲನು. ಆತನು ನನ್ನನ್ನು ಶೋಧಿಸಿ ನೋಡಿದರೆ ಚೊಕ್ಕ ಬಂಗಾರವಾಗಿ ಕಾಣಿಸುವೆನು. ಎಲ್ಲ ನೋಡ್ತೇವೆ, ಸತ್ಪುರುಷರು ಎಂದರೆ ಯಾರು? ಯಾರು ಯೇಸು ಕ್ರಿಸ್ತನ ನಂಬಿಕೆಡುತ್ತಾರೋ ಅವರ ದೇವರು ನೀತಿವಂತನಾಗಿ ನಿರ್ಣಯಿಸ್ತಾನೆ. ನೋಡ್ತೇವೆ, ಯೋಬನು ದೇವರತನೇ ನೀತಿವಂತನು ಕರೀತಾನೆ. ಹಾಗಾದರೆ ನೀತಿವಂತರಿಗೆ ಕಷ್ಟಗಳು ಬರುವುದಿಲ್ಲ, ಶಿಕ್ಷೆಗಳು ಬರುವುದಿಲ್ಲ, ರೋಗಗಳು ಬರುವುದಿಲ್ಲ ಎಂದು ಹೇಳುವುದಿಲ್ಲ. ಪ್ರತಿಯೊಬ್ಬ ನೀತಿವಂತನ ದೇವರು ಬೆಂಕಿಯಲ್ಲಿ ಪುಟ್ಟ ಹಾಕಿ ಅವನು ಪರಿಶೋಧಿಸ್ತಾನೆ ಎಂಬುದನ್ನು ನೋಡಿದೆ. ಇಲ್ಲಿ ಯೋಬನ ಜೀವಿತದಲ್ಲಿ ದೇವರು ಅವನು ನೀತಿವಂತ ಇರ್ತಾನೆ, ಆದರೆ ಅವನಲ್ಲಿ ನೀತಿವಂತನೆಂಬ ಅಹಂಕಾರ ಇತ್ತು. ಆದಾಗ ದೇವರು ಅವನಿಗೆ ಆ ಒಂದು ಕಷ್ಟ ಎಂಬ ಪುಟಕ್ಕೆ ಹಾಕಿ ಶುದ್ಧೀಕರಿಸುವಾಗ ಆತನು ಇರ್ತಾನೆ. ಆತನನ್ನು ಶೋಧಿಸಿ ನೋಡಿದರೆ ಚೊಕ್ಕ ಬಂಗಾರವಾಗಿ ಕಾಣಿಸಿದ. ಇವತ್ತು ನೀವು ಸತ್ಪುರುಷಾಗಿ ನಡೆಯಬೇಕಾದ್ರೆ ನಿಮಗೆ ದೇವರಿಂದ ಕೆಲವು ಶಿಕ್ಷೆಗಳು ಬರುವಾಗ, ಕೆಲವು ಕಷ್ಟಗಳು ಬರುವಾಗ ಗುಣಗುಟ್ಟಬಾರದು. ಆ ಕಷ್ಟಗಳನ್ನು ಸಹಿಸಿಕೊಳ್ಳಬೇಕು. ಅದರಲ್ಲಿ ದೇವರಿಗೆ ಪಶ್ಚಾತ್ತಪಟ್ಟು ವಿದ್ಯೆಯಾಗುವಾಗ ಆ ಕಷ್ಟಗಳ ಮುಖಾಂತರ ಈಗ ಯೋಬ ಬರ್ತದೆ, ನಿಮ್ಮ ಪರಿಪೂರ್ಣ ಚೊಕ್ಕ ಬಂಗಾರವಾಗಿ ಪರಿಪೂರ್ಣ ಕಷ್ಟಗಳ ಮುಖಾಂತರ ಪರಿಶುದ್ಧರಾಗಿ ದೇವರು ಮಾಡ್ತಾನೆ ಎಂಬುದಾಗಿ ಯೋಬನು ತನ್ನ ಅನುಭವದಲ್ಲಿ ಹೇಳುತ್ತಾನೆ. ನನ್ನ ವಾಕ್ಯದಲ್ಲಿ ಆತನ ಹೆಜ್ಜೆ ಜಾಡಿನಲ್ಲಿ ಕಾಲಿಟ್ಟಿದ್ದೇನೆ, ಓರೆಯಾಗಿದೆ, ಆತನ ದಾರಿಯನ್ನೇ ಹಿಡಿದಿದ್ದೇನೆ. ಸತ್ಪುರುಷನ ಇನ್ನೊಂದು ಕ್ಯಾರೆಕ್ಟರ್ ಆಗಿದೆ, ದಿನಾಲು ದೇವರ ವಾಕ್ಯವನ್ನು ಕೈಕೊಂಡು ನಡೆಯುವರಾಗಬೇಕು. ಎಂದಿಗೂ ದೇವರ ವಾಕ್ಯವನ್ನು ಅವಿಧರಾಗಬಾರ್ದು. 3ನೇ ಸಂಗತಿಯಲ್ಲಿ ಆತನ ತುಟಿಗಳಿಂದ ಹೊರಟ ನಿಯಮಕ್ಕೆ ನಾನು ಹಿಂದೆಗೆಲಿಲ್ಲ. ಆತನ ಬಾಯಿಂದ ಬಂದ ಮಾತುಗಳನ್ನು ಎದೆಯಲ್ಲಿ ನಿಧಿಯನ್ನಾಗಿ ಬಚ್ಚಿಟ್ಟುಕೊಂಡಿದ್ದೇನೆ. 3ನೇ ಸತ್ಪುರುಷನ ಗುಣವಾಗಿದೆ, ದಿನಾಲು ದೇವರ ವಾಕ್ಯ ಓದುವರಬೇಕು. ನಿಮ್ಮ ದಿನನಿತ್ಯದ ಆಹಾರಕ್ಕಿಂತಲೂ ಅತಿ ಪ್ರಾಮುಖ್ಯ ಕೊಡಬೇಕು ದೇವರ ವಾಕ್ಯ. ಹೇಗೆ ನೀವು ಪ್ರತಿದಿನ 3 ಊಟವನ್ನು ಮಾಡ್ತೀವಿ, ಬೆಳಗಿನ ಉಪಹಾರ, ಮಧ್ಯಾಹ್ನ, ರಾತ್ರಿಗೆ. ಆ 3 ಊಟ ಹೇಗೆ ಮಾಡಿ ಅದಕ್ಕಿಂತಲೂ ಅತಿ ಹೆಚ್ಚಾಗಿ ದೇವರ ವಾಕ್ಯವನ್ನು ಪ್ರೀತಿಸಬೇಕು, ದೇವರ ವಾಕ್ಯ ಓದುವವರಬೇಕು. ಆ ವಾಕ್ಯದ ಮೇಲೆ ನಿಧಿಯನ್ನು ಬಚ್ಚಿಟ್ಕೊಂಡು ಈ ರೀತಿ ಮಾಡುವುದಾದರೆ ಅವರು ಸತ್ಪುರುಷರು ಆಗಿದ್ದಾರೆ. ಇಲ್ಲಿ ನೋಡಿ, ಒಂದು ಕ್ಯಾರೆಕ್ಟರ್ ಇದೆ, ಸತ್ಪುರುಷರಿಗೆ ಯಾವುದೇ ರೀತಿಯ ಶಿಕ್ಷೆಗಳು ಬರುವಾಗ ಕಷ್ಟ ಅವ್ರು ಗುಣಗುಟ್ಟಬಾರ್ದು. ಅವರು ತಿಳಿದುಕೊಳ್ಬೇಕು, ಕಷ್ಟದ ಮುಖಾಂತರ, ಶಿಕ್ಷೆ ಮುಖಾಂತರ ದೇವರು ಅವರ ನಂಬಿಕೆಯನ್ನು ಪರಿಶೋಧಿಸಿ ಚೊಕ್ಕ ಬಂಗಾರವಾಗಿ ಪರಿಶೋಧನೆ ಮಾಡುತ್ತಾನೆ. ನೀವು ಗುಣಗುಟ್ಟಬಾರದು. ಇನ್ನೊಂದು ಕ್ಯಾರೆಕ್ಟರ್ ಸತ್ಪುರುಷರು ಅವರು ಎಂದಿಗೂ ಅವಿಧೇಯರಾಗುವುದಿಲ್ಲ, ದೇವರ ವಾಕ್ಯವನ್ನೇ ವಿಧೇಯರಾಗ್ತಾರೆ. 3ನೇ ಗುಣ, ದೇವರ ವಾಕ್ಯನ ಅತಿ ಹೆಚ್ಚಾಗಿ ಪ್ರೀತಿ ಮಾಡಿ ವಾಕ್ಯದ ಮನೆಯಲ್ಲಿ ಬಚ್ಚಿ. ಈ 3 ಗುಣಗಳು ಯೋಬನಲ್ಲಿ ಇದ್ದ ನಿಮಿತ್ತವಾಗಿ ದೇವರು ಅವನಿಗೆ ಗತಿ ಸ್ಥಾಪಿಸ್ತಾನೆ. ಅದರ ಬಗ್ಗೆ ನಾವು ನೆಕ್ಸ್ಟ್ ಪಾಯಿಂಟ್ ನೋಡಿದ್ರೆ, ಈಗ ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಮತ್ತೆ ಬರೆಸುತ್ತೆ 12ನೇ ಅಧ್ಯಾಯದಲ್ಲಿ 35ನೇ ವಾಕ್ಯ. ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯ ವಸ್ತುವನ್ನು ತೆಗೆಯುತ್ತಾನೆ, ಕೆಟ್ಟವನು ಕೆಟ್ಟ ಬೊಕ್ಕಸದಿಂದ ಕೆಟ್ಟ ವಸ್ತುವನ್ನು ತೆಗೆಯುತ್ತಾನೆ. ಸತ್ಪುರುಷರು ನೀವು ಹೌದು ಗೊತ್ತಾಗುವುದು ಹೇಗೆಂದರೆ, ಸತ್ಪುರುಷರು ಯಾವಾಗಲೂ ಬಾಯಿಂದ ಮಾತನಾಡೋ ಒಳ್ಳೆಯ ಮಾತನ್ನು, ಆತ್ಮಿಕ ಅಭಿವೃದ್ಧಿ ಆಗುವಂಥ ಮಾತನ್ನು,
ದೇವರಿಗೆ ಮಹಿಮೆ ತರುವಂಥ ಸ್ತುತಿ ಸ್ತೋತ್ರವನ್ನು ಬಾಯಲ್ಲಿ ಬರ್ತದೆ. ಕೆಟ್ಟ ಮಾತವರು ಮಾತನಾಡಿದ್ರೆ ಹಾಗಾದ್ರೆ ಪ್ರಿಯರೇ, ಇವತ್ತು ಸತ್ಪುರುಷರಿಗೆ ತೋರಿ ಬರಬೇಕಾದ್ರೆ ದಿನಾಲು ನೀವು ದೇವರ ಓದುವವರಾಗಬೇಕು. ಆ ವಾಕ್ಯದ ಮೇಲೆ ತುಂಬಿಸಿದರೆ ಮಾತ್ರವೇ ನಿಮ್ಮ ಬಾಯಿಂದ ಒಳ್ಳೆಯ ಮಾತು ಬರ್ತದೆ. ಆವಾಗ ನೀವು ಅಲ್ಲಿ ನಿಮ್ಗೆ ಗೊತ್ತಾಗ್ತದೆ ನೀವು ನಿಜವಾಗಿ ಸತ್ಪುರುಷರು. ಇದು ಗುಣ ನಿಮ್ಮಲ್ಲಿ ತೋರಲ್ಪಡಬೇಕು ಪ್ರಿಯರೇ. ಇನ್ನೊಂದು ಎಕ್ಸಾಂಪಲ್ ನೋಡ್ತೀವಿ ಸತ್ಪುರುಷರದ್ದು. ಎಫೆಸದವರ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 22 ಮತ್ತು 23ನೇ ವಾಕ್ಯ. ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಇಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ಅದು ಮೋಸಕರವಾದ ದುರಾಸೆಗಳಿಂದ ಕೆಟ್ಟು ಹೋಗುವಂಥದ್ದು. ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಪ್ರಿಯದು ಅತಿ ಇಂಪಾರ್ಟೆಂಟ್. ನೀವು ನೀತಿವಂತರು, ಅದರ ಸದ್ಭಕ್ತರು ಆಗಿ ಜೀವಿಸಬೇಕಾದರೆ ಪ್ರಿಯರೇ, ಯೇಸು ನಂಬಿಕೆ ಇಡುವುದರ ಮುಖಾಂತರ ದೇವರು ನಿಮಗೆ ನೀತಿವಂತ ನಿರ್ಣಯಿಸಿದ್ದಾನೆ. ಆ ನೀತಿಯಲ್ಲಿ ನೀವು ಅಭಿವೃದ್ಧಿ ಹೊಂದಬೇಕು. ನೀತಿವಂತರಾಗಿ ತೋರಲ್ಪಡುವುದು ಅತಿ ಅಗ್ಯತ. ಅದು ತೋರಲ್ಪಡಬೇಕಾದ್ರೆ ಅಪ್ಪಳಿದೆ ಯೇಸು ಕ್ರಿಸ್ತನ ಸತ್ಯ ಯಾವುದೆಂದರೆ, ದಿನಾಲು ಪ್ರಿಯರೇ ನಿಮ್ಮ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಬೇಕು ಪ್ರಿಯರೇ. ಅದು ನೀವು ಮಾಡಬೇಕು. ಅದು ಹೇಗೆಂದರೆ, ದಿನಾಲು ಪ್ರಿಯರೇ ಪ್ರತಿ ದಿವಸ ದೇವರ ವಾಕ್ಯವನ್ನು ಓದುವುದನ್ನು, ಧ್ಯಾನ ಮಾಡೋದನ್ನು ಎಂದಿಗೂ ಬಿಟ್ಟು ಬಿಡಬಾರದು. ಈ ಅಭ್ಯಾಸವನ್ನು ಎಂದಿಗೂ ಬೇಕಾದ ಊಟ ಬಿಟ್ಟು ಬಿಡಿರಿ, ತೊಂದರೆ ಇಲ್ಲ. ನಿದ್ದೆ ಬಿಟ್ಟರೆ ತೊಂದರೆ ಇಲ್ಲ. ವಾಕ್ಯ ಓದುವುದು ಅಭ್ಯಾಸ ಎಂದಿಗೂ ಬಿಡಿ. ಎಷ್ಟೋ ಬ್ಯುಸಿ ಆದರೂ ಸಹ ಲಾಸ್ಟ್ ಆದರೂ ರಾತ್ರಿಗೆ ಮಲಗುವ ಮೊದಲು ನಾನು ದೇವರ ವಾಕ್ಯ ಓದದೇ ಅಂಥ ಒಂದು ಗಟ್ಟಿಯಾದ ತೀರ್ಮಾನ ಮಾಡೋಕ್ಕೆ ದೇವರ ವಾಕ್ಯ ಓದಲೇಬೇಕು. ಸತ್ಪುರುಷ ಜೀವನ ಮಾಡಬೇಕಾದರೆ, ಸತ್ಪುರುಷ ಮಾಡಿ ಪ್ರಾರ್ಥನೆ ಮಾಡಲೇಬೇಕು ಬರೇ. ಈ ದೇವರ ವಾಕ್ಯ ಎಷ್ಟು ಓದಿತರು ವಾಕ್ಯ ಧ್ಯಾನ, ಆವಾಗ ನಿಮ್ಮ ಜೀವಿತವನ್ನು ಪರೀಕ್ಷಿಸಬೇಕು. ಬರೀ ಹೊಸ ನಂಬಿಕೆ ಮತ್ತೆ ಐನು ಬರೋ ಸುವಾರ್ತೆಯಿಂದ ಪ್ರಕಟಣೆ ತನಕ ನೀವು ದಿನಾಲು ಓದಬೇಕು. ಬರೀ ಅಲ್ಲ ನಂಬಿಕೆ ಓದಬೇಕು, ಹೊಸ ನಂಬಿಕೆ ದಿನಾಲು ಓದಬೇಕು. ಮತ್ತೆ ಐನು ಬರೋ ಸುವಾರ್ತೆಯಿಂದ ಪ್ರಕಟಣೆ ಗ್ರಂಥ ತನಕ ಆ ಆದ್ಯದಲ್ಲಿ ಪ್ರೇರೆ ಅದು ನಮ್ಮ ಪೂರ್ವ ಸ್ವಭಾವದ ಬಗ್ಗೆ ಮಾತನಾಡ್ತದೆ. ಎಷ್ಟು ದೇವರ ವಾಕ್ಯ ಹೊಸ ಓದ್ತಿರೋ ಆ ಹೊಸ ನಂಬಿಕೆಯಲ್ಲಿ ಪ್ರಿಯ ನಿಮ್ಮ ಪೂರ್ವ ಸ್ವಭಾವ, ನಿಮ್ಮ ಪಾಪದ ತೋರಿಸಿಕೊಡುವಾಗ ನೀವು ಆ ವಾಕ್ಯಕ್ಕೆ ವಿಧೇಯಕೊಂಡು ನಿಮ್ಮ ಪೂರ್ವ ಸ್ವಭಾವವನ್ನು, ನಿಮ್ಮ ಕೆಟ್ಟ ಗುಣಗಳನ್ನು ವಾಕ್ಯದ ಮಗದ ತೆಗೆದು ಹಾಕಬೇಕು ಪ್ರಿಯರೇ. ಮತ್ತು ದೇವರ ವಾಕ್ಯಕ್ಕೆ ವಿಧೇಯರಾಗಿದ್ದರೆ ಮಾತ್ರ ನೀವು ನೂತನ ಸ್ವಭಾವವನ್ನು ಧರಿಸ್ತೀರಿ, ನೂತನ ವ್ಯಕ್ತಿ ಆಗ್ತೀರಿ, ಸತ್ಪುರುಷರಾಗಿದೆ. ಇಂಥವರಿಗೆ ಮಾತ್ರ ಪ್ರಿಯರೇ ದೇವರ ಗತಿಯನ್ನು ಸ್ಥಾಪಿಸ್ತಾನೆ. ಪ್ರತಿ ನೋಡ್ತೇವೆ. ಹಾಗಾದರೆ ನೀವು ಯಾವಾಗ ಸತ್ಪುರುಷ ಜೀವನ ಮಾಡಿ ನಿಮ್ಮನ್ನು ಒಪ್ಪಿಸ್ಕೊಳ್ತೀರೋ, ಫಸ್ಟ್ ಪಾಯಿಂಟ್ ನಿಮ್ಮ ಪ್ರಕಾರ ನೀವು ಮಾಡ್ತಿರೋ, ಆಗ ಒಂದು ವೇಳೆ ಕೆಲವು ಸರಿ ನಿಮ್ಮ ಅರ್ಜೆಂಟಾಗಿ ಕೆಲವೊಂದು ತೀರ್ಮಾನ ತೆಗೆದುಕೊಂಡು ಬರ್ತದೆ. ಗಡಿಬಿಡಿಯಲ್ಲಿ ನೀವು ಪ್ರಾರ್ಥನೆ ಮಾಡಿದೆ, ಗಡಿಬಿಡಿ ಹೆಜ್ಜೆ ತೆಗಿತೀರಿ. ಆದರೂ ದೇವರು ನೀವು ಸತ್ಪುರುಷ ನಡಲಿಕ್ಕೆ ನಿಮ್ಮನ್ನು ಒಪ್ಪಿಸ್ಕೊಂಡು ನಿಮಿತ್ತವಾಗಿ ನೀವು ನಿಮ್ಮ ಸ್ವಂತ ಮನಸ್ಸಿನಿಂದ, ಸ್ವಂತ ಬುದ್ಧಿಯಿಂದ ಕೆಲವೊಂದು ಸಂಗತಿಗಳನ್ನು ಮಾಡಲಿಕ್ಕೆ ಮುಂದೆ ಹೋದರೂ ದೇವರು ನಿಮ್ಮನ್ನು ಪ್ರೀತಿಸ ನಿಮಿತ್ತವಾಗಿ ಆ ಮುಂದೆ ಹೋಗುವ ದಾರಿಯನ್ನು ಬಂದ್ ಮಾಡುತ್ತಾನೆ. ಮುಂದೆ ಹೋಗಲಿಕ್ಕೆ ಬಿಡದೆ ನಿಮಗೆ ಬ್ಲಾಕೇಜ್ ತರುತ್ತಾನೆ, ನಿಮಗೆ ಸಕ್ಕಾಗಿ ಬಿಡುವುದಿಲ್ಲ. ಅದರ್ಥ ದೇವರು ಸತ್ಪುರುಷನಿಗೆ ಸರಿಯಾದ ಮಾರ್ಗದಲ್ಲಿ ನಡೆಸ್ತಾನೆ. ದೇವರು ಎಂದಕ್ಕೂ ಬಯಸಿದ ಸತ್ಪುರುಷರು ಕಷ್ಟದಲ್ಲಿ ಬೀಳಬೇಕು. ಸೈತನನ ಕೆಲಸ ಆಗಿದೆ. ಸೈತನನ್ನು ಗುಂಡಿಯನ್ನು ತೆಗೆದಿಡ್ತಾನೆ. ದೇವರ ಮಕ್ಕಳು ಗುಂಡಿಲಿ ಆಗಿದರೆ ಯಾರು ಈ ಪ್ರಥಮ ಭಾಗದಲ್ಲಿ ಸತ್ಪುರುಷ ಜೀವನ ಮಾಡ್ತಾರೋ ದೇವರ ಆತ್ಮನು ಅವರಿಗೆ ಸೈತನ ಯಾವುದೇ ಗುಂಡಿ ಇಟ್ಟುಕೊಂಡು ಅವರು ಬೀಳಲಿಕ್ಕೆ ಪ್ರಯತ್ನ ಮಾಡಿದರು, ದೇವರು ಅವರ ಮುಂದೆ ಕೊಟ್ಟು ಹೋಗಿ ದೇವರ ಚಿತ್ತವಿಲ್ಲದ ಮಾರ್ಗದ ಅವರು ನಡಲಿಕ್ಕೆ ಬೀಳದೆ ಅದನ್ನು ಬಾಗಿಲು ಕ್ಲೋಸ್ ಮಾಡ್ತಾನೆ. ದೇವರು ಮಿಚ್ಚಿದ ಬಾಗಿಲು ಎಂದಿಗೂ ಯಾರಿಗೂ ತೆರೀಲಿಕ್ಕೆ ಆಗುವುದಿಲ್ಲ. ಮತ್ತು ದೇವರ ಚಿತ್ತವಿಲ್ಲದರೆ ದೇವರು ಅವರ ಮುಂದೆ ಹೋಗಿ ಎಲ್ಲ ಮಾರ್ಗ ಸರಾಗ ಮಾಡಿ ಅವರಿಗೆ ನಡೆಸ್ಕೊಂಡು ಹೋಗ್ತಾರೆ. ಇದು ದೇವರು ಮಾಡೋ ಕೆಲಸವಾಗಿದೆ ಪ್ರಿಯರೇ. ಈಗ ಮೂರನೇ ಸಂಗತಿ ನೋಡ್ತೇವೆ, ಅವನ ಪ್ರವರ್ತನೆಯನ್ನು ಮೆಚ್ಚುತ್ತಾನೆ. ಅದರ್ಥ ದೇವರು ಸತ್ಪುರುಷರಿಗೆ ನಡೆಯಬೇಕಾದ ಮಾರ್ಗದರ್ಶನ ಕೊಡುತ್ತಾನೆ. ಮತ್ತು ಆ ಮಾರ್ಗದಲ್ಲಿ ದೇವರ ಮಕ್ಕಳು ವಿಧೇಯರಾಗುವುದನ್ನು ದೇವರು ಬಯಸ್ತಾನೆ. ಅದರ್ಥ ನೋಡೋ ಪ್ರಿಯರೇ, ಐಸಾಯ 30ನೇ ಅಧ್ಯಾಯದಲ್ಲಿ 21ನೇ ವಾಕ್ಯ. ಐಸಾಯ ಚಾಪ್ಟರ್ 30 ವರ್ಸ್ 21. ನೀವು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿಕೊಳ್ಳುವಾಗ ಇದೇ ಮಾರ್ಗ, ಇದರಲ್ಲೇ ನಡೆಯಿರಿ ಎಂದು ನಿಮ್ಮ ಹಿಂದೆ ಆಡುವ ಮಾತು ನಿಮ್ಮ ಕಿವಿಗೆ ಬೀಳುವುದು. ಪ್ರಿಯ ನೋಡಿ, ಸತ್ಪುರುಷರು ಅದರ್ಥವಾಗಿದೆ. ಫಸ್ಟ್ ಪಾಯಿಂಟ್ನಲ್ಲಿ ಅವರು ದಿನಾಲು ದೇವರ ವಾಕ್ಯ ಓದುತ್ತಾರೆ, ವಾಕ್ಯದ ಮೇಲೆ ಬೆಚ್ಚ ಅವರಿಗೆ ಪ್ರೇರೆ ಅವರು ಎಡಕ್ಕೆ ಬರೆದಿರುವಾಗ ಅವರು ಓದಿದ ವಾಕ್ಯವನ್ನು ಪವಿತ್ರಾತ್ಮನು ಅವರ ಕಿವಿಯಲ್ಲಿ ಆ ದೇವರ ವಾಕ್ಯ ಮಾತನಾಡ್ತದೆ. ಆ ದೇವರ ವಾಕ್ಯ ಅವರಿಗೆ ಜ್ಞಾಪಕ ಬರ್ತದೆ. ಅಲ್ಲಿ ದೇವರು ಅವರ ಪ್ರವರ್ತನೆ ಅಂದರೆ ಅಲ್ಲಿ ಅವರ ವಿಧೇಯತೆಯನ್ನು ನೋಡ್ತಾನೆ. ಯಾರು ದೇವರ ಸ್ವಲ್ಪ ವಿಧೇಯರಾಗ್ತಾರೋ ಅವರಿಗೆ ಸಕ್ಸಸ್ ಮಾರ್ಗದಲ್ಲಿ ನಡೆದುಕೊಂಡು ಹೋಗುತ್ತಾನೆ. ಪ್ರಿಯರೇ, ಒಂದು ವೇಳೆ ನಿಮಗೆ ಎಲ್ಲದಕ್ಕೆ ಮಾಡಲಿಕ್ಕೆ ಟೈಮ್ ಉಂಟು, ಆದರೆ ಸತ್ಯವೇದವನ್ನು ಓದಲಿಕ್ಕೆ ನಿಮಗೆ ಟೈಮ್ ಇಲ್ಲ, ನೀವು ಬಿಸಿ ಎಂದು ಹೇಳಿಕೊಂಡು ಸತ್ಯ ಓದೋದನ್ನೇ ಬಿಟ್ಟು ಬಿಡುವುದಾದರೆ ಪ್ರಿಯರೇ, ಸೈತಾನು ನಿಮ್ಮನ್ನು
ನಾಶನ ಮಾರ್ಗ ತೆಗೆದುಕೊಂಡು ಹೋಗಿ ನಿಮಗೆ ನಷ್ಟವನ್ನು ತರ್ತಾನೆ. ಪ್ರೇರೆ ಅದಕ್ಕೆ ಆಗಬಾರ್ದಾದರೆ ಸತ್ಪುರುಷರಲ್ಲಿ ಜೀವನ ಮಾಡಿ ಒಪ್ಪಿಸ್ಕೊಡ್ರಿ. ದೇವರ ವಾಕ್ಯ ಅತಿ ಪ್ರಾಮುಖ್ಯತೆ ಸ್ಥಾನ ಕೊಡ್ರಿ. ಏನೇ ಆಗಲಿ, ಎಷ್ಟು ಬಿಜಿ ಆದರೂ ಸಹ ದಿನ ದೇವರ ವಾಕ್ಯ ಓದುತ್ತೇನೆ ಮತ್ತು ತೀರ್ಮಾನ ಮಾಡಿಕೊಳ್ಳಿರಿ. ವರ್ಷಕ್ಕೆ ಒಂದು ಸಲ ಇಡೀ ಬೈಬಲ್ ಓದಬೇಕೆಂಬುದು ಪ್ಲ್ಯಾನ್ ಮಾಡಿ ಆ ಪ್ರಕಾರ ಓದಿರಿ. ಆಗ ದೇವರ ಆತ್ಮನ ಪ್ರೇರೆ ನಿಮಗೆ ಎಡಕ್ಕೆ ಬಲಕ್ಕೆ ತಿರುಗುವ ಇದೇ ಮಾರ್ಗ ಎಂಬ ಶಬ್ದ ನಿಮಗೆ ಕಿವಿ ಬೀಳುವಂತೆ ನಿಮಗೆ ಮಾಡುವುದು ಎಂಬುದನ್ನು ನಾವು ಇಲ್ಲಿ ನೋಡ್ತೇವೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಐಜಯ ಪ್ರವಾದನೆ ಪುಸ್ತಕದಲ್ಲಿ 42ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ. ಮತ್ತು ಕುರುಡರನ್ನು ನೆಪ್ಪಿಲ್ಲದ ಮಾರ್ಗದಲ್ಲಿ ಬರಮಾಡುವೆನು, ಅವರಿಗೆ ಗೊತ್ತಿಲ್ಲದ ದಾರಿಗಳಲ್ಲಿ ಅವರನ್ನು ನಡೆಸುವೆನು, ಅವರದನ್ನು ಕತ್ತಲನ್ನು ಬೆಳಕು ಮಾಡಿ ಡೊಂಕನ್ನು ಸರಿಪಡಿಸುವೆನು, ಈ ಕಾರ್ಯವನ್ನು ಬಿಡದೆ ಮಾಡುವೆನು. ಸದ್ಭಕ್ತರು ಕೆಲವು ಸರಿ ಏನು ಮಾಡುವುದು ನಿಮಗೆ ಗಲಿಬಿಲಿ ಇರ್ತದೆ, ಏನು ಮಾಡಿ ಗೊತ್ತಾಗಲ್ಲ. ಆದರೆ ದೇವರ ಆತ್ಮನು ಯಾರು ಸತ್ಪುರನಲ್ಲಿ ಒಪ್ಪಿಸ್ಕೊಳ್ಳೋದು ಅವರ ಮುಂದೆ ಹೋಗಿ ಅವರ ಮಾರ್ಗಗಳ ಅಡ್ಡೆತಡೆಗಳನ್ನು ಎಲ್ಲ ಕತ್ತಲನ್ನು ಎಲ್ಲ ತೆಗೆದುಬಿಟ್ಟು ಅವರು ಸರಿಯಾದ ಮಾರ್ಗಕ್ಕೆ ನಡೆಸ್ಕೊಂಡು ಹೋಗಿ ಆಶೀರ್ವಾದ ಒಂದು ಮಾರ್ಗ ತೆಗೆದುಕೊಂಡು ಹೋಗುತ್ತಾನೆ. ಪ್ರೇರೆ ಸತ್ಪುರುಷರಿಗೆ ಪ್ರೇರೆ ಇದು ದೇವರು ಬಿಡದೆ ಮಾಡುವನಾಗಿದ್ದಾನೆ. ಅವನ ಕೆಳಗೆ ಬಿದ್ದರೂ ದೇವರು ಅವನನ್ನು ಮೇಲಕ್ಕೆ ಎಬ್ಬಿಸ್ತಾನೆ. ಇದರ ಬಗ್ಗೆ ನೋಡೋ ಪ್ರೇರೆ ಹೇಗೆ ದೇವರು ಮೇಲಕ್ಕೆ ಎಬ್ಬಿಸ್ತಾನೆ ಎಂಬುದೇ ಮೀಕನ ಪ್ರವಾದನೆ ಪುಸ್ತಕದಲ್ಲಿ 7ನೇ ಅಧ್ಯಾಯದಲ್ಲಿ 7ರಿಂದ 10ನೇ ವಾಕ್ಯ. ನಾನಂತೂ ಯೆಹೋವನನ್ನು ಎದುರು ನೋಡುವೆನು, ನನ್ನ ರಕ್ಷಕನಾದ ದೇವರನ್ನ ಕಾದುಕೊಳ್ಳುವೆನು, ನನ್ನ ದೇವರು ನನ್ನ ಕಡೆಗೆ ಕಿವಿ ಕೊಡುವನು. ಸದ್ಭಕ್ತರಾದವರು ಅವರು ಪ್ರತಿ ದಿವಸ ಅವರು ಪ್ರಾರ್ಥನೆ ಮಾಡಿ ದೇವರ ಉತ್ತರಕ್ಕೋಸ್ಕರವಾಗಿ, ದೇವರ ಆಶೀರ್ವಾದಕ್ಕೋಸ್ಕರವಾಗಿ, ಅವರಿಗೆ ಬಿಡುಗಡೆಗೋಸ್ಕರ ಅವರು ಕಾದುಕೊಳ್ಳುತ್ತಾರೆ. ಯಾಕಂದರೆ ಅವರಿಗೆ ದೇವರ ಮೇಲೆ ನಂಬಿಕೆ ಉಂಟು ಎಂಬುದನ್ನು ನಾವು ನೋಡ್ತೇವೆ. 8ನೇ ವಾಕ್ಯದಲ್ಲಿ, ನನ್ನ ಶತ್ರುವೇ ನನ್ನ ವಿಷಯದಲ್ಲಿ ಹಿಗ್ಗೆ ಬೇಡ, ನಾನು ಬಿದ್ದಿದ್ದರೂ ಏಳುವೆನು, ಕತ್ತಲು ಕೂತಿದ್ದು ಇವು ನನಗೆ ಬೆಳಕಾಗಿ. ಸದ್ಭಕ್ತರಾದವರು ಇದು ವಾಗ್ದಾನವಾಗಿದೆ. ಒಂದು ವೇಳೆ ನೀವು ಪಾಪ ಮಾಡಿ ಪಾಪಕ್ಕಿಂತ ಶಿಕ್ಷೆ ಅನುಭವಿಸುವುದಾದರೆ ಸೈತನಿಗೆ ಹೇಳಬೇಕು, ಸೈತನನೇ ನನ್ನ ವಿಷಯ ಹಿಗ್ಗೆ ಬೇಡ, ನಾನು ಪಾಪ ಮಾಡಿ ಬಿದ್ದಿದ್ದರೂ ದೇವರು ನನಗೆ ಎಬ್ಬಿಸ್ತಾನೆ ಹೇಳುತ್ತೆ. ಕತೆ ಕೂತು ಇವನು ನನಗೆ ಈ ವಾಗ್ದಾನ ನಂಬಬೇಕಾದ್ರೆ ನೀವು ಸದ್ಭಕ್ತರನ್ನು ನಡೆಯುವಾಗ ನೀವು ಪಾಪವೇ ಮಾಡುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಇರುವುದಿಲ್ಲ. ದೇವರ ವಾಕ್ಯದ ಸದ್ಭಕ್ತರಾಗಿ ನಡೆಯುವರು. ಯೋಬನು ಸದ್ಭಕ್ತನು, ನೀತಿವಂತನು, ಆದರೆ ಅವನು ಪಾಪಕ್ಕೆ ಬಿದ್ದವನು. ಯಾಕಂದರೆ ಅವನಲ್ಲಿ ಅಹಂಕಾರ ಬಂತು. ಅವನ ಅಹಂಕಾರ ನಿಮಿತ್ತ ದೇವರು ಮಾತಿದ ವಾಕ್ಯವನ್ನು ಅವನು ತಿರಸ್ಕಾರ ಮಾಡಿದ. ದೇವರು ಅವನಿಗೆ ಯೋಬನ ಪುಸ್ತಕ 33ನೇ 14ನೇ ವಾಕ್ಯದಲ್ಲಿ 7 ಪ್ರವಾದನೆ ದೇವರ ಮಾತು ರೀತಿ 1 ಉಂಟು 2 ಉಂಟು. ಅದು ಯೋಬನ ಥರ ದೇವರು 2 ರೀತಿ ಮಾತನ್ನೇ 3ನೇ ರೀತಿಯಲ್ಲಿ ಮಾತನಾಡಿದ ಕಣ್ಣಿಸಿದ ಮುಖಾಂತರ. ಅದು ಯೋಬನಲ್ಲಿ ತಾನು ನೀತಿವಂತ ಎಂಬ ಅಹಂಕಾರದ ನಿಮಿತ್ತಗೆ ದೇವರ ಮಾತನ್ನು ತಿರಸ್ಕಾರ ಮಾಡಿದ. ಅದಕ್ಕೋಸ್ಕರ ಅವನಿಗೆ ಆ ಶಿಕ್ಷೆಗೆ ಒಳಗಾಗದೆ ಸದ್ಭಕ್ತರು ಪಾಪ ಮಾಡುವುದಿಲ್ಲ ಎಂಬುದಲ್ಲ, ಅವ್ರು ಪಾಪ ಮಾಡುವಾಗ ಅವರಿಗೆ ಶಿಕ್ಷೆಗಳು ಬರ್ತವೆ. ಆದರೆ ಸದ್ಭಕ್ತರಿರುವ ಗುಣ ಯಾವುದು ಪ್ರೇರೆ? ಅವರು ಆ ಶಿಕ್ಷೆಗಳು ಬರುವಾಗ ಯೋಬನಾಗೆ ಅದನ್ನು ಸ್ವೀಕಾರ ಮಾಡಬೇಕು, ಅದು ನಂಬಬೇಕು. ಆ ಶಿಕ್ಷೆ ಮುಖಾಂತರ ದೇವರು ನನ್ನನ್ನು ಸೊಕ್ಕ ಬಂಗಾರ ಮಾಡುತ್ತಾನೆ. ಆ ಶಿಕ್ಷೆ ಮುಖಾಂತರ ನನಗೆ ಪರಿಪೂರ್ಣ ಪರಿಶೋಧನೆ ಮಾಡ್ತಾನೆ, ಪರಿಪೂರ್ಣ ನೀತಿವಂತ ಮಾಡ್ತಾನೆ. ಅದರ ಮುಖಾಂತರ ಪರಿಪೂರ್ಣ ವಿಧೇಯತೆಯ ಪಾಠವನ್ನು ಕಲಿತುಕೊಳ್ಳಿ. ನೋಡಿ, ನಿಮಗೆ ವಿಧೇಯತೆಯ ಪಾಠ ಕಲಿತುಕೊಳ್ಳಬೇಕಾದ್ರೆ ಕಷ್ಟದ ಮುಖಾಂತರ ಓದೋರು ಅವರ ಕಡೆ ತನಕ ಅವಿಧರಾಗಲಿಕ್ಕೆ ಭಯಪಡೋಕೆ ಅವರು ಒಳ್ಳೆಯ ಪಾಠಗಳು ದೇವರು ತನ್ನ ಮಕ್ಕಳಿಗೆ ಶಿಕ್ಷೆಗಳ ಮುಖಾಂತರ ವಿದ್ಯೆಯ ಪಾಠ ಕಲಿತುಕೊಡ್ತಾರೆ. ಆಗ ವಿದ್ಯೆ ಪಾಠ ಕಲಿತು ಮತ್ತು ಅವರು ಕಡೆಗೆ ಜೀವನ ಪರ್ಯಂತ ಅವ್ರು ತೀರ್ಮಾನ ಮಾಡ್ತಾರೆ, ನಾನು ಎಂದಿಗೂ ದೇವರ ನಿಯಮಕ್ಕೆ ನಾನು ಹಿಂತಿರುಗುವುದಿಲ್ಲ, ದೇವರ ವಾಕ್ಯಕ್ಕೆ ನಾವು ಇದರಾಗುವುದಿಲ್ಲ. ಮತ್ತು ಅವರು ಎಲ್ಲ ಅತಿ ಹೆಚ್ಚಾಗಿ ದೇವರ ವಾಕ್ಯದ ಪ್ರೀತಿ ಮಾಡ್ತಾರೆ, ಓದುತ್ತಾರೆ. ಈ ರೀತಿ ಪ್ರೇರಣೆ ಮಾಡುವಾಗ ನೀವು ನಂಬಬೇಕು. ಈ ಮೀಕನ ಪ್ರವಾದಿ ಹೇಳ್ತಾನೆ, ಸೈತಾನು ನಿಮಗೆ ನೀವು ಪಾಪ ಮಾಡಿ ಶಿಕ್ಷೆ ಬಂದ ಕೂಡಲೇ ನಿಮ್ಮ ಮನಸ್ಸಿನಲ್ಲಿ ಸೈತಾನು ನಿಮಗೆ ತರ್ತಾನೆ ಜಿಗುಪ್ಸೆ, ಬೇಸು. ಅನೇಕರು ಪ್ರೇರೆ ದೇವರಾತ್ಮ ಟಿವಿ ಅನೇಕರು ಪ್ರೇರೆ ನಿಮ್ಮ ಮನಸ್ಸಲ್ಲಿ ಬೇಸರ, ನಿರಾಸರೆ, ಜಿಗುಪ್ಸೆ, ಜೀವನವೇ ಬೇಡ ಅಂತ ಕೆಲವರು ಸುಸೈಡ್ ಮಾಡಲಿಕ್ಕೆ ಸಹ ಪ್ಲ್ಯಾನ್ ಮಾಡ್ತಿದ್ದೆ ತೋರಿಸ್ತಾ ಇದ್ದಾನೆ. ಅನೇಕರು ಮನೋರೋಗಿಯಾಗಿದ್ದೀರಿ ಪ್ರೇರೆ. ಕಾನಿಷ್ಟೇ ಪ್ರೇರೆ ದೇವರ ವಾಕ್ಯ ನೀವು ಆಗೋರ ಧ್ಯಾನ ಮಾಡಿದ ನಿಮಿತ್ತವಾಗಿ ನಿಮಗೆ ಶಿಕ್ಷೆ ಬಂದ ನಿಮಿತ್ತವಾಗಿ ಇದಾಗಿದೆ. ಅದಕ್ಕೆ ಪ್ರೇರೆ ದೇವರ ಮಕ್ಕಳಿಗೆ ಶಿಕ್ಷೆ ಬರುವುದಿಲ್ಲ, ದೇವರ ವಾಕ್ಯ ಎಂದು ಹೇಳುವುದಿಲ್ಲ. ಅದೇ ಶಿಕ್ಷೆಯಲ್ಲಿ ಅವ್ರಿಗೆ ಬೀಳದಂತೆ ಆಗಲು ರಾತ್ರಿ ವಾಕ್ಯ ಓದುವ ಅಭ್ಯಾಸ ಮಾಡಿರಿ. ಆಗ ನೀವು ಹೇಳಬೇಕು, ನಿಮ್ಮ ಮನಸ್ಸಿಗೆ ಸೈತನ್ನು ಕೆಟ್ಟ ಆಲೋಚನೆ ತರುವಾಗ, ಶತ್ರುವೇ ನನ್ನ ವಿಷಯ ನಾನು ಹಿಗ್ಗೆ ಬೇಡ, ನಾನು ಬಿದ್ದಿದ್ದರೂ ಏಳುವೆನು, ಕತೆ ಕೂತಿದ್ದು ಇವನು ನನಗೆ ಬೆಳಕಾಗಿರೋನು. 9ನೇ ನಾನು ಇವನಿಗೆ ಪಾಪ ಮಾಡೋದ್ರಿಂದ ಆತ ರೋಷ ತಾಳಿಕೊಂಡು ಅಂತ ಪ್ರೇರೆ ಪಾಪಕ್ಕೆ ಶಿಕ್ಷೆ ಬಂದೇ ಬರ್ತದೆ, ತಾಳಿಕೊಳ್ಳಲೇಬೇಕು ಪ್ರೇರೆ. ಕಾಲವನ್ನು ಕಾಲಕ್ಕೆ ಆತನ ವ್ಯಾಜವನ್ನು ನಿರ್ವಹಿಸಿ ನನಗೆ ನ್ಯಾಯವನ್ನು ತೀರಿಸುವನು.
ನನ್ನನ್ನು ಬೆಳಕಿಗೆ ತರುವನು, ಆತ ರಕ್ಷಣ ಧರ್ಮವನ್ನು ನೋಡುವೆನು. ಅತ್ತನವಾಗಿ ನಿನ್ನ ದೇವರಾದ ಯೆಹೋವನು ಎಲ್ಲಿ ಎಂದು ನನ್ನನ್ನು ಜರಿದ ಶತ್ರುಗಳು ಇದನ್ನು ನೋಡುವಾಗ ನಾಚಿಕೆ ಅವರನ್ನು ಕವಿದುಕೊಳ್ಳುವುದು. ನಾನು ಅವರನ್ನು ಕಣ್ಣಾರೆ ನೋಡುವೆನು. ಈಗಲೇ ಬೀದಿಗಳ ಹೆಸರಿನಂತೆ ತುಳಿತ ಕಿಡಾಗುವರು. ಅದರ್ಥ ಪ್ರೇರೆ, ಸದ್ಭಕ್ತರಿಗೆ ಪ್ರೇರೆ ಪಾಪ ಮಾಡಿ ಶಿಕ್ಷೆ ಬರುವಾಗ ನೀವು ನೊಂದು ಹೋಗಬೇಡ್ರಿ, ವ್ಯತ್ಯೆ ಪಡಬೇಡ್ರಿ. ನಂಬಿರಿ, ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ನೀವು ಪಾಪ ಮಾಡಿದ ಪಾಪದ ಶಿಕ್ಷೆ ಅನುಭವಿಸಿರಿ ಮತ್ತು ಸೈತಾನನೇ ಹಿಗ್ಗಬೇಡ. ನಾನು ಬಿದ್ದಿದ್ದರೂ ದೇವರು ನಿಮ್ಮನ್ನು ಎಬ್ಬಿಸ್ತಾನೆ. ದೇವರು ನಿಮ್ಮ ಶತ್ರು ಮುಂದೆ ನಿಮ್ಮ ಔತಮ ಸಿದ್ಧಪಡಿಸ್ತಾನೆ. ನೀವು ಕಷ್ಟದಲ್ಲಿ ಬೀಳುವಾಗ ಸಮಯ ಬೇಗ ಅನೇಕರು ನಿಮ್ಮನ್ನು ನಿಂದಿಸ್ತಾರೆ, ಅಪಮಾನ, ಅದು ಅವರ ಎದುರಿನಲ್ಲಿ ದೇವ್ರ ಮೇಲೆ ಎತ್ತುತ್ತಾನೆ ಎಂದು ವಾಗ್ದಾನ ಅರಿಕೆ ಮಾಡಿರಿ. ದೇವರು ನಿಮ್ಮನ್ನು ಕೆಳಗೆ ಬಿದ್ದರೂ ಮೇಲೆ ಎಬ್ಬಿಸ್ತಾನೆ. ಅದಕ್ಕೆ ಒಂದು ಎಕ್ಸಾಂಪಲ್ ಹೊಸ ಅಂಗಡಿಗೆ ನೋಡೋಪ್ರೆ, ಲೂಕನ ಸುವಾರ್ತೆ 22ನೇ ಅಧ್ಯಾಯದಲ್ಲಿ 31 ಮತ್ತು 32ನೇ ವಾಕ್ಯ ಮತ್ತು 60ರಿಂದ 62ನೇ ವಾಕ್ಯ. ಸಿಮೋನನೇ, ನೋಡು, ಸೈತಾನನು ನಿಮ್ಮನ್ನು ಗೋಧಿಯಂತೆ ಒಣೆಯಬೇಕೆಂದು ಅಪ್ಪಣೆ ಕೇಳಿಕೊಂಡನು. ಆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆನು. ನೀನು ತಿರುಗಿಕೊಂಡ ಮೇಲೆ ನಿನ್ನ ಸಹೋದರನ್ನು ದೃಢಪಡಿಸು ಎಂದು ಹೇಳಿದನು. ಪ್ರಿಯರೇ, ಯೇಸು ಕ್ರಿಸ್ತನು ಸೀಮೋನ ಪೇತ್ರನೇ ಸೈತಾನನು ಅಪ್ಪಣೆ ಪಡೆಯಿತು. ದೇವರ ಮಕ್ಕಳಿಗೆ ಕಷ್ಟ ಬರ ಮಾಡಲಿಕ್ಕೆ ಸೈತಾನನು ದೂರುಗಾರ. ಪ್ರಕಟಣೆ ಗ್ರಂಥ 12ನೇ 10ನೇ ವಾಕ್ಯದಲ್ಲಿ ಈಗುತ್ತದೆ, ತನ್ನ ಸಹೋದರನ ಮೇಲೆ ಇರಲು ದೂರ ಇರುವ ದೂರುಗಾರನ ಎಂಬುದಾಗಿ ಸೈತಾನನ ಹೆಸರಾಗಿದೆ. ಈ ದೂರುಗಾರನ ಕೆಲಸ ಏನಾಗ್ತದೆ, ದೇವರ ಮಕ್ಕಳು ಪಾಪ ಮಾಡಿದ ಕೂಡಲೇ ಪರಲೋಕಕ್ಕೆ ಹೋಗಿ ದೇವರ ಮಕ್ಕಳ ಬಗ್ಗೆ ಕಂಪ್ಲೇಂಟ್ ಕೊಡುತ್ತಾನೆ. ಈ ಕಂಪ್ಲೇಂಟ್ ಸ್ವೀಕಾರ ಮಾಡಲಿಕ್ಕೆ 2 ಸಾಕ್ಷಿ ಇರಬೇಕು, ಆಕಾಶ ಮತ್ತು ಭೂಮಿ. ಒಂದು ವೇಳೆ ನೀವು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಪಾಪ ಮಾಡಿದರೆ ಭೂಮಿ ಆಕಾಶ ನಿಮ್ಮ ಪರ ಸಾಕ್ಷಿ ಕೊಡುವಾಗ ಅಲ್ಲಿ ಸೈತಾನನು ಡಿಮಾಂಡ್ ಮಾಡ್ತಾನೆ, ನನಗೆ ಅಪ್ಪಣೆ ಕೊಡು. ಈಗ ಯೋಬನಿಗೆ ಕಷ್ಟ ಬರಬೇಕಾದರೆ ಸೈತಾನನು ದೇವರ ಡಿಮಾಂಡ್ ಮಾಡಿ ದೇವರು ತಾನು ಸೈತಾನಿಗೆ ಪರ್ಮಿಷನ್ ಕೊಡ್ತಾನೆ. ಹಾಗೆ ದೇವರು ಕೆಟ್ಟದನ್ನು ಎಂದಿಗೂ ಮಾಡೋದಿಲ್ಲ, ದೇವರು ಅನುಮತಿ ಕೊಡುತ್ತಾನೆ, ಪರ್ಮಿಷನ್ ಕೊಡ್ತಾನೆ, ಅವನು ಮಾಡೋದಿಲ್ಲ. ಇಲ್ಲಿ ಸೈತಾನನು ಪೇತ್ರನಿಗೆ ಶೋಧನೆ ತರುವುದಕ್ಕೆ, ಅವನ ನಂಬಿಕೆ ಪರೀಕ್ಷಿಸೋದಕ್ಕೆ ಅಪ್ಪಣೆ ಕೇಳಿಕೊಂಡನು. ಯೇಸು ಕ್ರಿಸ್ತ ಅವನಿಗೆ ಕೊಟ್ಟನು ಮತ್ತು ಯೇಸು ಕ್ರಿಸ್ತ ಅವನ ನಂಬಿಕೆ ಕುಂದಿ ಹೋಗಬಾರದು. ಅದೇ ರೀತಿ ಇವತ್ತು ಪ್ರತಿಯೊಂದು ದೇವರ ಮಕ್ಕಳ ನಂಬಿಕೆ ಪರೀಕ್ಷೆ ಮಾಡಲಿಕ್ಕೆ ಸೈತಾನನು ದೇವರ ಮಕ್ಕಳು ಯಾವ ಸ್ಥಳದಲ್ಲಿ ಅವರು ಬಲಹೀನರಾಗಿದ್ದಿರೋ, ಯಾವ ಸ್ಥಳದಲ್ಲಿ ನೀವು ಪಾಪವನ್ನು ಮಾಡ್ತಿರೋ, ಸೈತಾನ ನಿಮ್ಮ ಬಗ್ಗೆ ದೂರ ಹೇಳಿಕೊಂಡು ಆ ಒಂದು ಪಾಪಕ್ಕೆ ನಿಮಗೆ ಶಿಕ್ಷೆಯನ್ನು ಬರ ಅನುಮತಿ ಕೇಳುವಾಗ ದೇವರು ಕೊಡುತ್ತೆ. ಅದು ಕೊಟ್ಟರು ಪ್ರಿಯರೇ, ನೀವು ಪೇತ್ರನ ಹಾಗೆ ಯೋಬನ ಹಾಗೆ ಸದ್ಭಕ್ತ ಜೀವನ ಮಾಡಲಿಕ್ಕೆ ನಿಮಗೆ ಆಸಕ್ತಿ ಇರುವುದು ಗೊತ್ತಾಗುವುದು ಹೇಗೆ? ಸದ್ಭಕ್ತ ದಿನಾಲು ಪ್ರಾರ್ಥನೆ ಮಾಡುತ್ತಾರೆ. ನಾವು ನೋಡ್ತೇವೆ 60ನೇ ವಾಕ್ಯದಿಂದ 60ನೇ ವಾಕ್ಯ ನೋಡ್ತೇವೆ ಪ್ರಿಯರೇ, ಆದರೆ ಪೇತ್ರನು ನೀನು ಹೇಳುವುದೇನೋ ನಾನು ಅರಿಯಪ್ಪ ಅಂದನು. ಅವನು ಈ ಮಾತು ಆಡುತ್ತಿರುವಾಗಲೇ ಕೋಲಿ ಕೂಗಿತು. ನೋಡ್ತೇವೆ ಪೇತ್ರನು ಯೇಸು ಕ್ರಿಸ್ತನಿಗೆ 3 ಸಲ ಅಲ್ಲಗಳಿದನು ಪ್ರಿಯರೇ. ನಾನು ಆತನನ್ನು ಹಿಂಬಾಲಕ ಅಲ್ಲವೇ ಎಂಬುದಾಗಿ ಆತನ ಅಲ್ಲಗಳಿದನು. ಈ 3 ಸಾರಿ ಹೇಳಿದ ಕೂಡಲೇ ಯೇಸು ಕ್ರಿಸ್ತನೇ ಮೊದಲೇ ಯೇಸು ಕ್ರಿಸ್ತನೇ ನೀನು ನನ್ನ ಅಲ್ಲಗಳೆಯುತ್ತೀ ಎಂಬುದೇ. ಆತನಿಗೆ ನಾನು ಅಲ್ಲಗಳೆಯುವುದಿಲ್ಲ. ಆ ನಂಬಿಕೆ ಪರೀಕ್ಷೆ ಬರೋವನು ಅಲ್ಲಗಳಿದನು. ಅದು ಯೇಸು ಕ್ರಿಸ್ತನು ಅವನಿಗೆ ಕೂಗುವ ಮೊದಲು ನೀನು 3 ಸಲ ಹಾಗೆ ಆಯಿತು. ಅವನ ಅಲ್ಲಗಳ ಕೂಡಲೇ ಕೋಲಿ ಕೂಗಿತು. ಅರ್ಧಮಕ್ಕೆ ಸ್ವಾಮಿ ಹಿಂತಿರುಗಿಕೊಂಡು ಪೇತ್ರನು ದೃಷ್ಟಿಸಿ ನೋಡಿದ. ಪ್ರಿಯರೇ, ಸದ್ಭಕ್ತರು ಪ್ರಿಯರೇ ಪಾಪ ಮಾಡುವಾಗ ಪ್ರಿಯರೇ ಯೇಸು ಕ್ರಿಸ್ತನು ಅವರನ್ನು ನೋಡಲಿಕ್ಕೆ ಬರ್ತಾನೆ. ಅವನಲ್ಲಿ ಯೇಸು ಕ್ರಿಸ್ತನ ಮುಖ. ಪ್ರಿಯ ಯೇಸು ಕ್ರಿಸ್ತನು ಪ್ರಿಯ ನಿಮ್ಮನ್ನು ಕೈ ಬಿಡುವುದಿಲ್ಲ. ನೀವು ಪಾಪ ಮಾಡಿದ ಮೇಲೆ ನಿಂತರು ನಿಮ್ಮನ್ನು ನರಕ ಹೋಗಲಿ ಬಿಡುವುದಿಲ್ಲ, ನಿಮಗೆ ಕೈ ಬಿಡುವುದಿಲ್ಲ. ಆತನು ನಿಮ್ಮ ಮೇಲೆ ದೃಷ್ಟಿ ಆಗ್ತಾನೆ. ಹೇಗೆ ಪೇತ್ರನು ಪ್ರಿಯ 3 ಸಲ ಅಲ್ಲಗಳಿದ್ದನು. ಯೇಸು ಕ್ರಿಸ್ತ ಅವನನ್ನು ಬಿಡಲಿಲ್ಲ. ಆತನ ನೋಡಿದ ಕೂಡಲೇ ಅದು ಹೇಗೆ ನೋಡಲಿಕ್ಕೆ ಸಾಧ್ಯ ಪ್ರಿಯರೇ? ವಾಕ್ಯ ಓದುವುದು ಅತಿ ಪುನಃ ವಾಕ್ಯ ಓದುವಾಗ ಯೇಸು ಕ್ರಿಸ್ತ ಮುಖವನ್ನು ನೋಡುತ್ತೀರಿ. ಯಾರು ವಾಕ್ಯ ಓದುತ್ತೀರೋ ಈ ವಾಕ್ಯವೇ ಯೇಸು ಕ್ರಿಸ್ತನು. ವಾಕ್ಯ ಓದುವವರ ಮೇಲೆ ಯೇಸು ಕ್ರಿಸ್ತನ ವಾಕ್ಯ ಓದುವವರ ಮೇಲೆ ಆತನ ದೃಷ್ಟಿ ಇಡುತ್ತಾನೆ. ಪೇತ್ರನು ಪ್ರಿಯರೇ ವಾಕ್ಯ ಓದುವ ಅಭ್ಯಾಸವನ್ನು ಇತ್ತು. ಪ್ರಿಯ ಅವನ ವಾಕ್ಯವನ್ನು ಕೇಳ್ತಿದ್ದ. ಅದಕ್ಕೆ ಅಲ್ಲಿ ಯೇಸು ಕ್ರಿಸ್ತ ಅವನನ್ನು ದೃಷ್ಟಿ ನೋಡಿದ ಕೂಡಲೇ ಅವನು ಹೀಗೆ ಹೇಳ್ತಾನೆ, ಆಗ ಪೇತ್ರನು ಈ ಹೊತ್ತು ಕೋಳಿ ಕೂಗುವುದಕ್ಕಿಂತ ಮುಂಚೆ 3 ಸಾರಿ ನನ್ನ ವಿಷಯವಾಗಿ ಅವನ ಅರಿಯನೆಂಬುದೇ ಹೇಳುವೆ ಎಂದು ಸ್ವಾಮಿ ನುಡಿದ ಮಾತನ್ನು ನೆನೆಸಿ ಹೊರಗೆ ಹೋಗಿ ಬಹು ವ್ಯಥೆಪಟ್ಟು ಅತ್ತನು. ನೋಡಿ ಪ್ರಿಯರೇ, ಸರಿ ಅರ್ಥ ಮಾಡಿ. ಈಗ ಪೇತ್ರನು ಪ್ರಿಯರೇ ಪಾಪ ಮಾಡಿದ. ಅದೇ ಪೇತ್ರ ಒಳ್ಳೆ ಗುಣ ಏನಿತ್ತು, ಅವನು ವಾಕ್ಯದ ಮೇಲೆ ದೃಷ್ಟಿ ಇಡ್ತಿದ್ದ. ವಾಕ್ಯ ಓದುವುದು ಎಂದರೆ ಯೇಸು ದೃಷ್ಟಿ ಇಡುವುದು. ಕೂಡಲೇ ಅವನಿಗೆ ಪಶ್ಚಾತ್ತಾಪ ಬಂತು. ಕಣ್ಣೀರಿಟ್ಟು ಅವನು ಪಶ್ಚಾತ್ತಾಪಟ್ಟನು. ದೇವರು ಅವನ ಪಾಪವನ್ನು ಶ್ರಮಿಸಿಕೊಂಡು 2 ಪಟ್ಟು ಪಂಚಸ್ತ್ರ ಅಭಿಷೇಕ ಕೊಟ್ಟವನು. ಪ್ರೇರೆ, ಇದು ಅರ್ಥವಾಗಿದೆ. ಸತ್ಪುರುಷರನ್ನು ದೇವರು ಪ್ರೇರೆ ಅವರ ಗತಿ ಸ್ಥಾಪಿಸ್ತಾನೆ.
ಅವರ ಪ್ರವರ್ತನೆ ಅವನ ಕೆಳಗೆ ಬಿದ್ದರು ಅವನನ್ನು ದೇವರು ಎಬ್ಬಿಸ್ತಾನೆ. 5ನೇ ಆಶೀರ್ವಾದ, ಸದ್ಭುಕ್ತ ದೇವರು ಉದ್ಧರಿಸ್ತಾನೆ, ಅವನ ಆಶೀರ್ವದಿಸ್ತಾನೆ, ಅವರಿಗೆ ಕಟಾಕ್ಷಿಸ್ತಾನೆ. ಯೇಸು ಕ್ರಿಸ್ತ ಇದು 5 ಸಂಗತಿಗಳು ದೇವರಿಗೆ ಕೊಡುತ್ತಾನೆ. ಹಾಗಾದರೆ ನಾವು ಪ್ರಾರ್ಥನೆ ಮಾಡೋಣ. ಈ ಸಂದೆ ನಿಮ್ಮ ಜೀವನ ಉತ್ತೇನಾಗುವುದಾದ್ರೆ ನಿಮ್ಮ ಅಭಿಪ್ರಾಯ ತಿಳಿಸಿರಿ. ಪ್ರಾರ್ಥನೆ ಮಾಡೋಣ. ತಂದೆ ದೇವರೇ, ಯೇಸು ಕ್ರಿಸ್ತ ನಾ ಮೊದಲೇ ನಂಗೆ ಸ್ತೋತ್ರ ಮಾಡ್ತಾನೆ, ಕೊಂಡಾಡ್ತಾನೆ ಇದ್ದಾವ. ಈ ಸಲ ಪ್ರತಿಯೊಬ್ಬ ವೀಕ್ಷಕರಿಗೆ ಇದ್ದಾವ ನೀನು ಮಾತನಾಡಿದಿ, ಸತ್ಪುರುಷರಾಗಿ ಜೀವನ ಮಾಡಿದಿ. ಹೇಗೆ ಯಾವ ರೀತಿ ಅವ್ರಿಗೆ ಗತಿ ಸ್ಥಾಪಿಸಿ, ಯಾವುದಾದ್ರು ಪ್ರವರ್ತನೆ ಮೆಚ್ಚುತ್ತಿ, ಯಾವುದಾದ್ರು ಕೆಳಗೆ ಬಿದ್ದ ಮೇಲೆ ಎಬ್ಬಿಸ್ತಿ, ಯಾವುದಾದ್ರು ಉದ್ದ, ಈ ಎಲ್ಲ ವಾಕ್ಯದ ಎಲ್ಲ ಈ ಜನರನ್ನು, ಈ ವೀಕ್ಷಕರನ್ನು ದೇವ ನೀನು ಕಾಪಾಡು. ಸತ್ಪುರುಷ ಜೀವನ ಮಾಡಿ ಕೃಪೆ ಕೊಡು. ಯಾರ ಪಾಪ ಮಾಡಿ ಬಿದ್ದಿದ್ರು ಅವರಿಗೆ ಮೇಲಕ್ಕೆ ಎಬ್ಬಿಸು. ಅವ್ರಿಗೆ ಪುನಃ ನಿರೀಕ್ಷೆ ಕೊಡುತ್ತವ, ಪುನಃ ಅವರಿಗೆ ಭರವಸೆ ಕೊಡು. ಅವ್ರ ಮೇಲಕ್ಕೆ ತೆಬೇಕು. ಪುನಃ ಅವ್ರಿಗೆ ಯೋಬನ ಹಾಗೆ 2 ಪಟ್ಟು ಆಶೀರ್ವಾದ ಕೊಡುತ್ತೇವ. ಪೇತ್ರ 2 ಪಟ್ಟು ಅಭಿಷೇಕ ಕೊಡಬೇಕು ನಾನು ಬೇಡ್ಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್. ಸ್ತುತಿ